ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಹೆಲ್ತಿ ರೆಸಿಪಿ ತಂದಿದ್ದೀನಿ. ನೋಡಿದ ತಕ್ಷಣ ಸೊಪ್ಪಿನ ಪಲ್ಯ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಮಾಡೋವಂಥ ಸೊಪ್ಪಿನ ಪಲ್ಯ ಬಂದ್ಬಿಟ್ಟು ಅಗಸೆ ಸೊಪ್ಪು, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತಿರಲ್ಲ, ಹೇರ್ ಕೇರ್ಗೆಲ್ಲ ಯೂಸ್ ಮಾಡ್ತಿರಲ್ಲ, ಅದರದ್ದೇ ಸೊಪ್ಪು. ಸೇಮ್ ಇದು ನುಗ್ಗೆ ಸೊಪ್ಪು ಥರನೇ ಇರುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಖಂಡಿತ ನಿಮ್ಗೇನಾದರೂ ಸಿಕ್ಕಿದ್ರೆ ತಗೊಳ್ಳಿ, ಅಥವಾ ನೀವು ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ ಈ ಸೊಪ್ಪು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಖಂಡಿತ ರೆಸಿಪಿನ ಲಾಸ್ಟ್ ಗಂಟ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಸೊಪ್ಪಿನ ಪಲ್ಯ ಮಾಡ್ತಿರಲ್ಲ ಅದೇ ಥರನೇ, ಆದರೆ ಇದು ಅಗಸೆ ಸೊಪ್ಪು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅಲ್ಸರ್ಗೆ ಸಂಬಂಧಪಟ್ಟಂಥ ಎಲ್ಲ ಥರ ಕಾಯಿಲೆನೂ ಹೋಗುತ್ತೆ. ಅಂದರೆ ಹೊಟ್ಟೆನಲ್ಲಿರುವಂಥ ಯಾವುದೇ ಪ್ರಾಬ್ಲಮ್ ಇದ್ರೂ ಇದು ವಾಸಿ ಮಾಡುತ್ತೆ. ಮತ್ತು ಇದು ಸ್ವಲ್ಪ ಹೀಟು, ಮತ್ತು ಇದನ್ನು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಈ ಸೊಪ್ಪು ಸೇಮ್ ನುಗ್ಗೆ ಸೊಪ್ಪು ಥರನೇ ಇರುತ್ತೆ ಟೇಸ್ಟು. ಅಂದರೆ ಸ್ವಲ್ಪ ಒರಟಾಗಿರುತ್ತೆ, ಅಂದರೆ ರಫ್ ಆಗಿರುತ್ತೆ. ಇದನ್ನು ನೀವು ನಾರ್ಮಲಾಗಿ ಉಪ್ಸಾರು ಬಸ್ಸಾರೆಲ್ಲ ಮಾಡ್ತಿರಲ್ಲ ಅದೇ ಥರನೇ ಯೂಸ್ ಮಾಡ್ಕೋಬೋದು. ಆದರೆ ಇದೊಂದು ಸ್ವಲ್ಪ ರುಚಿ ಇನ್ನೂ ಚೆನ್ನಾಗಿರುತ್ತೆ, ನುಗ್ಗೆ ಸೊಪ್ಪಿಗಿಂತ ಚೆನ್ನಾಗಿರುತ್ತೆ. ಸೇಮ್ ಅದೇ ಥರನೇ ಇವಾಗ ನುಗ್ಗೆ ಸೊಪ್ಪು ಪಲ್ಯ ಮಾಡ್ತಿರಲ್ಲ ಅದೇ ಥರನೇ ಮಾಡ್ಕೋಬೋದು. ಮತ್ತು ವಿಧವಾಗಿ ಪಲ್ಯ ಕೂಡ ಮಾಡ್ಕೋಬೋದು, ಸಾರು ಕೂಡ ಮಾಡ್ಕೋಬೋದು. ನಾನು ಹೇಳಿದ್ದೀನಿ. ಇದಕ್ಕೆ ಜಜ್ಜಿರೋಂಥ 1 ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 6ರಿಂದ 7 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚಿಕ್ಕದು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಹೀಟ್ ಜಾಸ್ತಿ ಅಂದರೆ ಇವಾಗ ನುಗ್ಗೆ ಸೊಪ್ಪು ಕೂಡ ಹೀಟ್ ಜಾಸ್ತಿ ಅಲ್ವಾ, ಅದೇ ಥರನೇ ಇದು ಕೂಡ ಸ್ವಲ್ಪ ಹೀಟ್ ಜಾಸ್ತಿ. ಮತ್ತು ಇದನ್ನು ನಾವು ಆದಷ್ಟು ಎಳೆ ಸೊಪ್ಪು ನೋಡಿ ತಗೊಳ್ಳಿ, ಯಾಕಂದರೆ ಇದು ಬಲ್ತಿದ ಮೇಲೆ ತುಂಬ ರಫ್ ಆಗಿರುತ್ತೆ, ಅಂದರೆ ಅಷ್ಟಾಗಿ ಬೇಯೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳೋವಾಗ ನೋಡಿ ಒಂದು ಸ್ವಲ್ಪ ಎಳೆ ಸೊಪ್ಪು ನೋಡಿ ತಗೊಳ್ಳಿ. ಸೊ ನನಗೂ ಕೂಡ ಅಪರೂಪಕ್ಕೆ ಸಿಕ್ಕಿದ್ದು ಸೊಪ್ಪು, ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಇಷ್ಟು ವರ್ಷಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ನಾನು. ಸೊ ಈ ಥರ ಅಪರೂಪಕ್ಕೆ ಸಿಕ್ಕಿದಾಗ ಮಿಸ್ ಮಾಡಲೇಬೇಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋವಾಗನೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇದರಲ್ಲಿ ನೀರು ಬಿಡುತ್ತೆ, ಅದೇ ನೀರಿಂದ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಾನು ಹೇಳ್ದಂಗೆ ಇದನ್ನು ನಿಮ್ಗೆ ಇಷ್ಟವಾಗಿರೋಂಥ ಕಾಳು ಬೇಳೆ ಅದೆಲ್ಲ ಹಾಕಿ ಬಸ್ಸಾರು ಮಾಡ್ಕೋಬೋದು, ಉಪ್ಸಾರು ಮಾಡ್ಕೋಬೋದು, ಅಥವಾ ಸೊಪ್ಪಿನ ಸಾರು ಥರನೂ ಮಾಡ್ಕೋಬೋದು. ಆನಂತರ ಕೊನೆಯಲ್ಲಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿ ಫೈನಲ್ ಆಗಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಕೊನೆಯಲ್ಲಿ ತೆಂಗಿನಕಾಯಿ ತುರಿನೂ ಮತ್ತು ಹುರಿದಿರೋಂಥ ಕಡಲೆ ಬೀಜನ ಮಿಕ್ಸಿನಲ್ಲಿ ಹಾಕಿ ತರತರಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮಗೆ ಸೊಪ್ಪಿನ ಪಲ್ಯದಲ್ಲಿ ಕೆಲವೊಂದು ನುಗ್ಗೆ ಸೊಪ್ಪಾಗಿರ್ಬೋದು, ಈ ಥರ ಅಗಸೆ ಸೊಪ್ಪಾಗಿರೋದು, ಮತ್ತು ಇನ್ನೊಂದು ಕೆಲವೊಂದು ತರಕಾರಿಗಳಲ್ಲಿ ಕಡಲೆ ಬೀಜ ಪುಡಿ ಹಾಕಿದ್ರೆ ಇಷ್ಟ. ಅದು ತಿನ್ನೋವಾಗ ಟೇಸ್ಟ್ ತುಂಬಾ ಜಾಸ್ತಿ ಕೊಡುತ್ತೆ, ನಮ್ಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಆ ಥರ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇರೆ ತೆಂಗಿನಕಾಯಿ ತುರಿನೂ ಹಾಕೋಬೋದು, ಅಥವಾ ಇವೆರಡೂ ಹಾಕ್ತೀರ ನಾರ್ಮಲಾಗಿ ಸಿಂಪಲಾಗಿ ಮುಗಿಸ್ತೀರ ಅಂದ್ರೂ ಆ ಥರನೂ ಮಾಡ್ಕೋಬೋದು. ಊಟದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸಾರು ಮಾಡಿರ್ತೀರ, ಅಥವಾ ರಸಮ್ ಮಾಡಿರ್ತೀರ, ಅಥವಾ ಮೊಸರನ್ನ, ಏನಾದ್ರು ಸಿಂಪಲಾಗಿ ಒಂದು ಸ್ನ್ಯಾಕ್ಸ್ ಥರ ಇದನ್ನು ನೀವು ಊಟದ ಜೊತೆ ಸರ್ವ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದರಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿದ್ದೀನಿ. ಖಂಡಿತ ಸಿಕ್ಕಿದ್ರೆ ತಗೊಳ್ಳಿ. ಮುಖ್ಯವಾಗಿ ನಮಗೆ ಏನೇನು ಸೊಪ್ಪು ಸಿಗೋಲ್ಲ ಅಂದರೆ ಸಿಟಿನಲ್ಲಿ ಇರೋರಿಗೆ ಗನ್ಕೆ ಸೊಪ್ಪು ಅಂತಾರೆ, ಅಂದರೆ ಕಾಸಿ ಸೊಪ್ಪು ಅಂತಾರಲ್ಲ, ಅದೇ ಕಪ್ಪು ದ್ರಾಕ್ಷಿ ಥರ ಹಣ್ಣು ಬಿಡುತ್ತಲ್ಲ ಅದು, ಈ ಅಗಸೆ ಸೊಪ್ಪು ಇದೆಲ್ಲ ಸಿಟಿನಲ್ಲಿ ಇರೋರಿಗೆ ತುಂಬಾ ರೇರಾಗಿ ಸಿಗೋದು. ಹಂಗಾಗಿ ಸಿಕ್ಕಿದಾಗ ತಗೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಟ್ರೈ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.